ನಮಸ್ಕಾರ. ನಾನು ಸುಮಾರು 2004 ಲಾಸ್ಟ್ ಅಂತ ಕಾಣುತ್ತೆ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದು. ಆಫ್ಟರ್ ಎ ಗ್ಯಾಪ್ ಆಫ್ 21 ಇಯರ್ಸ್ ನಮ್ಮ ವೀರೇಶ್ ಅವರ ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಇವತ್ತು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಚಿತ್ರಲೋಕ ಯೂಟ್ಯೂಬ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನೇನು ಮಾಡಿದೆ, ನಾನು ಏಕಮುಖ ಬೈದ, ನೀನೊಬ್ಬ ತಂದೆ ಆಗಿದ್ಯಾ, ನನ್ನ ಪೊಸಿಷನಲ್ಲಿ ಕೂತ್ಕೊಂಡು ಯೋಚನೆ ಮಾಡು. ನೀನು ದೊಡ್ಡ ಮನುಷ್ಯ, ಮಗಳನ್ನ ಬೇರೆ ಕಡೆ ಡೇಟ್ ಕೊಟ್ಟಿದ್ದೀಯಲ್ಲ, ನಾನು ಕೇಳ್ಕೊಟ್ಟಿದ್ದಪ್ಪ, ಅಥವಾ ಈಗ ಬಂದಿರೋದು ಲೇಟ್ ಆಗಿರೋದ್ರಿಂದ ಅದು ನೀನುಂಟು, ಡೈರೆಕ್ಟ್ರ್ ಉಂಟು. ಅದ್ಬಿಟ್ಟು ಕೂಗಾಡೋದ್ರಲ್ಲಿ ಏನು ಅರ್ಥ ಐತೆ? ನಾನು ಏನೋ ಹೋಗ್ಲಿ ಅಂತಿದ್ರೆ ಇನ್ನೂ ಒಂದು ಪಿಕ್ಚರ್ ರಿಲೀಸ್ ಆಗಲೇ ಇಷ್ಟೊಂದು ನಕರ ಮಾಡ್ತಿರಲ್ಲ ಅಂತ ಯಾಕಮ್ಮ ಕೂಗಾಡ್ದೆ. ಅಯ್ಯಪ್ಪ ಏನು ಮಾಡ್ದ, ಹೇಳ್ದೆ ಕೇಳ್ದೆ ವಾಕ್ ಮಾಡ್ಕೊಂಡೆ ಹೋಗ್ಬಿಟ್ಟ ಕಣ್ರಿ. ವೆಹಿಕಲ್ಲು ಇಲ್ಲ, ಮಗಳನ್ನೂ ಎಲ್ಲವಳೆ ಅಂತ ಕೇಳಲಿಲ್ಲ, ವಾಕ್ ಮಾಡ್ಕೊಂಡೆ ಹೋಗ್ಬಿಟ್ಟ. ಚಿಕ್ಕಮಗಳೂರಲ್ಲಿ ನಾನು ಬೆಳಗ್ಗೆ ಆ್ಯಸ್ ಇಟ್ ಈಸ್ ಬಂದೆ. ಅಷ್ಟೊತ್ತಿಗೆ ಆಲ್ರೆಡಿ ಶೂಟಿಂಗ್ ಹೊರಟೋಗಿದ್ರು ಇವರು. ನಾವು ಹೋದಾಗ ಕಡೂರು ಕ್ರಾಸಲ್ಲೆಲ್ಲೋ ಶೂಟಿಂಗ್ ಮಾಡ್ತಿದ್ರು. ಇಮ್ಮಿಡಿಯೇಟಾಗಿ ಪೇಜರ್ಗೆ ಮೆಸೇಜ್ ಬಂತು, ಸರ್ ಇಮ್ಮಿಡಿಯೇಟಾಗಿ ಸ್ಪಾಟಿಗೆ ಬನ್ನಿ ಅಂತ. ಸೊ ಸ್ಪಾಟ್ಗೆ ಹೋದರೆ ಸುಮಾರು ಕಾಲೇಜ್ ಹುಡುಗರು, ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ಏನು ಕ್ರೌಡ್ ಸೇರಿಕೊಂಡು ಜೋರು ಮಾತಾಡ್ತಿದ್ರು. ಶೂಟಿಂಗ್ ನಿಲ್ಲಿಸ್ಬಿಟ್ಟಿದ್ರು. ಸೊ ನಾನು ಹೋಗಿ ಏನು ವಿಷಯ ಅಂತ ಕೇಳಿದೆ. ಅವನು ನಮ್ಮ ಶಿವಣ್ಣನ ಹತ್ರ ದೊರೆ ಅಂತ ಒಬ್ಬ ಮೇಕಪ್ ಅವನೇನೋ ಇದ್ದ, ಮತ್ತು ಇನ್ನೊಬ್ಬ ಯಾರೋ ತಮಿಳ್ನವನು, ಅವನ ಹೆಸರೇನೋ ಮರ್ತೋಗಿದ್ದೀನಿ, ಕಾಸ್ಟ್ಯೂಮರು. ಅವರೇನೋ ತಮಿಳಲ್ಲಿ ಮಾತಾಡ್ತಿದ್ರಂತೆ. ಶಿವಣ್ಣನ ಹತ್ರ ಕಮ್ಯುನಿಕೇಟ್ ಮಾಡುವಾಗ ಅವರು ತಮಿಳಲ್ಲೇ ಮಾತಾಡಿದ್ದಾರೆ. ಅದಕ್ಕೆ ನೀನು ಅಣ್ಣವ್ರ ಮಗ ಆಗಿ ಇಲ್ಲಿ ತಮಿಳಲ್ಲಿ ಮಾತಾಡ್ತೀಯಾ ಹಂಗಿಂಗೆ ಅಂತ ಇವರು ಏನೋ ಜೋರು ಮಾಡಿದ್ದಾರೆ ಆ ಹುಡುಗರುಗಳು, ಲೋಕಲ್ಲು ಕಾಲೇಜ್ ಸ್ಟೂಡೆಂಟ್ಸು. ಆವಾಗ ಶಿವಣ್ಣ ಅಪ್ಸೆಟ್ ಆಗ್ಬಿಟ್ಟು ಒಂದು ಕಡೆ ಹೋಗಿ ಕೂತ್ಬಿಟ್ಟಿದ್ದಾರೆ. ಯಾಶಿ ಕರ್ಸಿ ಅಂದ್ರಂತೆ. ಸೊ ನಾನು ಬಂದು ಆಮೇಲೆ ನಾನು ರಿಕ್ವೆಸ್ಟ್ ಮಾಡಿದೆ, ಅಪ್ಪ ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ, ನಾನೊಬ್ಬ ಗೌಡ ಕಣೆಯ, ಆಮೇಲೆ ಅವರು ಏನು ಬೇರೆಯವರಲ್ಲ, ಏನಂದ್ರೆ ಅವ್ರು ಬೆಳೆದಿರೋದು ಜಾಸ್ತಿ ಮಡ್ರಾಸಲ್ಲಿ, ಅವರೆಲ್ಲ ಇರೋ ಟೆಕ್ನಿಷಿಯನ್ಸು ಅವರೆಲ್ಲ ಅಲ್ಲಿಂದ ಬಂದಿರ್ತಾರೆ. ಅವ್ರು ನಿಮ್ಮನ್ನೇನೋ ತಮಿಳಲ್ಲಿ ಮಾತಾಡಿಸ್ತಾರೆ, ಅವ್ರೇನೋ ಮಾತಾಡೋರುತ್ತಾನೆ ಅಂತ ಏನೋ ಕನ್ವಿನ್ಸ್ ಮಾಡಿ ಕೊನೆಗೆ ಅವರು, ಸಾರ್ ನಿಮಗೆ ಸೂಪರು ಸರ್, ನೀವು ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ರಿ, ಅವರು ಒಬ್ಬ ಹೀರೋ ಆಗಿ ಬಂದು ನಮ್ಮನ್ನು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ, ಒಂಥರ ಎಡ್ವೈಟು ಆ ಥರ ಏನೋ ಒಂದು ಫೀಲ್ ಮಾಡಿಕೊಂಡು ಈ ಹುಡುಗರು, ನೀವೇ ಫಸ್ಟ್ ಕ್ಲಾಸ್ ಆಗಿದ್ದೀರಲ್ಲ ಸರ್, ನೀವೇ ಹೀರೋ ಮಾಡ್ಬೋದಲ್ಲ ಸರ್ ಅಂತ ಅದು ಬೇರೆ ಒಂದು ಪಾಯಿಂಟ್ ಹಾಕ್ಬಿಟ್ರು ಮಧ್ಯದಲ್ಲಿ. ಅದೆಲ್ಲ ನಮ್ಮ ಇದಕ್ಕೆ ಯಾರೋ ಶಿವಣ್ಣ ಅದನ್ನ ಸ್ಪೋರ್ಟಿವ್ ಆಗಿ ತೊಗೊಂಡ್ರೆ ಪರವಾಗಿಲ್ಲ, ಬೇರೆ ಥರ ತಗೊಂಡ್ರೆ ಅದು ಪ್ರಾಬ್ಲಮ್ಮೆ. ಕೊನೆಗೆ ನಾನು ಹೇಳಿದೆ, ಅಪ್ಪ ಹಣೆ ಬರೋಕ್ಕೆ ಯಾರು ಹೊಣೆ ಅಲ್ಲ, ಏನೋ ನಾನು ಹಣೆ ಬರ ಬಿಡಪ್ಪ ಅಂತ ಹೇಳಿ ನಂಗೆ ಕನ್ವಿನ್ಸ್ ಮಾಡಿ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡಿಸ್ದೆ. ಅವತ್ತು ನೈಟು ವಾಪಸ್ ಬರಬೇಕಾದ್ರೆ ಶಿವಣ್ಣನಿಗೆ ಇನ್ ಬಿಟ್ವೀನ್ ಎಲ್ಲೋ ಬೇಲೂರು ಹತ್ರ ಆಕ್ಸಿಡೆಂಟ್ಸು ರೋಡಲ್ಲಿ. ಬೆಳಗ್ಗೆಗೆ ಬ್ಯಾಂಗ್ಳೂರು ಆ್ಯಸ್ ಇಟ್ ಇದೆ, ಅದೊಂದೇ ಸಾಂಗು. ಮತ್ತು ಇನ್ನೊಂದು ಯಾವುದೋ ಒಂದು ಪಾಸಿಂಗ್ದು ಸಾಂಗ್, ಯಾವುದೋ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ಸಾಂಗು. ಅದೊಂದು MTV ಸ್ಟೈಲಲ್ಲಿ ಒಂದು ಸಾಂಗ್ ಮಾಡಿದ್ವಿ, ಈ ಶಿವಣ್ಣನ ಫ್ರೆಂಡ್ಸು ಶಿವಣ್ಣ ಮಾತ್ರ, ಜೀಪು ಚೇಸಿಂಗು ಆ ಥರದ್ದು. ಅದು 2 ಸಾಂಗ್ ಅಲ್ಲಿ ಮುಗಿಸ್ಕೊಂಡು ಬ್ಯಾಂಗ್ಳೂರು ಶಿಫ್ಟ್ ಆದ್ವಿ. ಪ್ಯಾಲೇಸಲ್ಲಿ ಈ ಹುಡುಗಿ ಕೂತಿತ್ತು, ನಿವೇದಿತಾ ಜೈನ್. ನಾನು ಬಾಬು ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಗಾಂಧಿನಗರಿಂದ ಪ್ಯಾಲೇಸಿಗೆ ಬರ್ತೀನಿ. ಈ ಹುಡುಗಿ ಶಾಲ್ ಹೊಚ್ಕೊಂಡು ಕೂತಿತ್ತು. ಯಾಕಮ್ಮ ಹಿಂಗೆ ಕೂತಿದ್ಯಾ ಅಂತ ಅಂದೆ. ಹಿಂಗೆ ಓಪನ್ ಮಾಡಿದ್ಲು. ನೋಡಿ ನನಗೆ ಹಿಂಸೆ ಆಗೋಗ್ಬಿಡ್ತು ಸರ್. 2 ಪೀಸಲ್ಲಿ ಕೂರಿಸಿದ್ದಾರೆ ಹುಡುಗಿನ. ಸಾಂಗ್ ಎಲ್ಲ ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆಯಲ್ಲಿ 2 ಪೀಸ್ ಡ್ರೆಸ್ ಹಾಕಿದ್ದಾರೆ ಸರ್. ನಾ ಏನು ಮಾಡಿದೆ, ಶಿವಮಣಿ ಅವ್ರು ಕರೆದ್ಬಿಟ್ಟು, ಏನು ರೀ ಡೈರೆಕ್ಟ್ರ ಹಿಂಗೆಲ್ಲ ಮಾಡ್ತೀರ, ಈ ಕಾನ್ಸೆಪ್ಟಲ್ಲಿ ನನಗೆ ಹೇಳಿದ್ರಿ. ಕಾಸ್ಟ್ಯೂಮರ್ಗೇನೋ ನಾವು ಒಂದು ಕಾಂಟ್ರಾಕ್ಟ್ ಥರ ಕೊಟ್ಟಿರ್ತೀವಿ, ನಮ್ಗೆ ಏನು ಸಾಂಗ್ ಬೇಕು, ಅದಕ್ಕೇನು ಕಾಸ್ಟ್ಯೂಮ್ ಬೇಕು ಅದು ನಾವು ಸ್ಪಾಟಲ್ಲೇ ಮಾಡಿಕೊಡ್ತಾನೆ. ಇವರು ಆ ಡ್ರೆಸ್ ಹಾಕ್ಸ್ಬಿಟ್ಟಿದ್ದಾರೆ ರೀ. ಆ ಹುಡುಗಿ ಇರೋದೇ ಮೊದಲೇ ತೆಳ್ಳಕ್ಕೆ ಉದ್ದಕ್ಕಿತ್ತು. ನಾನು ಇದನ್ನು ನೋಡಿಬಿಟ್ಟು ಈ ಸಾಂಗದು ಲಿರಿಕ್ಸ್ಗೂ ನೀವು ಮಾಡ್ತಿರೋ ಈ ಕೊರಿಯೋಗ್ರಫಿಗೂ ಈ ಡ್ರೆಸ್ಗೂ ಒಂದಕ್ಕೊಂದು ಸಂಬಂಧ ಇಲ್ಲ, ಯಾಕ್ರಿ ಡೈರೆಕ್ಟ್ ಹಿಂಗೆ ಮಾಡಿದ್ರಿ. ನಾನೇನು ಮಾಡೋಣ ಸರ್, ಬೇಕಾದ್ರೆ ಹೋಗಿ ಶಿವಣ್ಣನ ಕನ್ವಿನ್ಸ್ ಮಾಡಿ ಅಂತಂದ್ರೆ ಏನು ಮಾಡೋದು. ಅವಾಗ ನಾನು ಶಿವಣ್ಣನ ಹತ್ರ ಹೋಗಿ, ಏನು ಶಿವಣ್ಣ ಹಿಂಗೆಲ್ಲ ಮಾಡಿದ್ರೆ, ಯಾಕೆ ನಿಮಗೆ ಟೇಸ್ಟ್ ಇಲ್ಲ ಕಣ್ರಿ, ನಿಮಗೆ ಸಿನಿಮಾ ಅಂದರೆ ಅದೇ ಕಣ್ರಿ, ನೀವು ಬರೀ ಅದೇನೋ ಒಂದು ಆರ್ಥೋಡಕ್ಸ್ ಇದನ್ನೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಹಂಗಿಂಗೆ. ಸರಿ, ನಾ ಇನ್ನೇನು ಮಾಡೋಕ್ಕಾದ್ರೆ ನಿಮ್ಮ ಮನೆ ಮಾಡ್ಕೊಳ್ರಪ್ಪ ಅಂತ ಹೊರಟು ಬಂದೆ. ಅದಾದ ಮೇಲೆ ನಮ್ಮ ಮಿಲ್ ಕಾಲೋನಿ ಅಲ್ಲಿ ಸೆಟ್ ಆಗ್ತಾ ಇತ್ತು. 2 ಪೀಸ್ ಮೀನ್ಸ್ ಸ್ವಿಮ್ ಸೂಟ್ ಅಲ್ಲ ಸರ್ ಅದು. ಆ ಡ್ಯಾನ್ಸ್ ಬರೀ ಇಲ್ಲಿಂದ ಇಲ್ಲಿಗೊಂದು ಬಾಟಮ್ ಒಂದು ಏನೋ ಒಂದು ಕಚ್ಚೆ ಥರ ಅಷ್ಟೇ ಡ್ರೆಸ್ಸು.
ಅದಕ್ಕೆ ಇದಕ್ಕೇನೋ ಒಂದು ಆರ್ನಮೆಂಟ್ಸು ಏನೋ ಹಾಕಿದ್ರು ತಲೆಗೆ ಕೂದ್ಲಿಗೆ ಅಷ್ಟೇ ಅಷ್ಟೇ. ಅದು ಇದೆ ಸಾಂಗಲ್ಲಿ ಇದೆ. ಆಮೇಲೆ ಇದರಲ್ಲಿ ರುದ್ರಾಕ್ಷಾಗ್ ಮ್ಯಾಚ್ ಮಾಡೋಕ್ಕೆ ಪ್ಯಾಲೇಸ್ಗೆ ಬಂದು, ಮೈನ್ ಪ್ಯಾಲೇಸ್ಗೆ ಶೂಟಿಂಗಿಗೆ ಅಲ್ಲಿ ಬಂದು ಅವತ್ತು ನಮ್ಮ ಮನೆ ಬರೋಕ್ಕೆ ಯಾರ್ದೋ ಡೇಟ್ ಪ್ರಾಬ್ಲಮ್ ಇದೆ, ಹುಡುಗಿ ಇದೆ ನಿವೇದಿತಾ ಜೈನ್ದು ಡೇಟ್ ಪ್ರಾಬ್ಲಮ್. ಅದು ನಾನು ಕೇಳಲು ಇಲ್ಲ, ಆ ಹುಡುಗಿನೂ ತಿರ್ಗಾ ಆ ಕಡೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ, ಅಲ್ಲಿ ಡ್ರಾಪ್ ಆಯ್ತು. ಅದಾದ್ಮೇಲೆ ಮಿಲ್ಕಾಲನಿ ಒಳಗೆ ಶೂಟಿಂಗ್ ಮಾಡೋ ದಿವಸ ನನ್ಗೆ ಹೇಳೇ ಇಲ್ಲ, ನನ್ನ ತಮ್ಮನಿಗೇನೋ ಹೇಳಿದ್ದೀನಿ ಅಂತ ಆ ಹುಡುಗಿ ಹೇಳ್ಬಿಟ್ಟು ಯಾವುದೋ ಒಂದು ಮಾಡೆಲಿಂಗ್ ಇದಕ್ಕೂ ಹೊಟ್ಟೋಗ್ಬಿಟ್ಟಿದೆ ಆ ಹುಡುಗಿ. ನಾವು ಫುಲ್ಲು ಜೂನಿಯರ್ಸ್ಗಳು ಒಂದು 400 ಜನ ತುಂಬಿಸ್ಕೊಂಡು ಕಾಕೊಂಡು ಕೂತಿದ್ವಿ. ಸೊ ಕಾಯ್ತಾ ಕೂತ್ಕೊಂಡಿದ್ವಿ. ಬಂದಿದ ತಕ್ಷಣ ಡೈರೆಕ್ಟ್ರ್ ಕೇಳಿದ್ರೆ, ಏನು ಸ್ವಾಮಿ ಏನು ಮಾಡ್ತಾ ಇದ್ದೀರಿ, ಎಲ್ಲಿ ಆ ಹುಡುಗಿ ಕಾಣ್ತಾ ಇಲ್ಲ ಅಂದರೆ, ಸರ್ ಆ ಹುಡುಗಿ ಇಲ್ಲ ಸರ್, ಅದಕ್ಕೆ ನೋಡಿ ಎಲ್ಲ ಕ್ರಿಕೆಟ್ ಆಡ್ತಾ ಕೂತಿದ್ದಾರೆ, ನೀವು ಹೇಳಿದ್ರಂತಲ್ಲ ಸರ್ ಹೋಗ್ಬಾ ಅಂತ ಅಂದರು. ನಾ ಹೇಳಿದೆ ಇಲ್ವಲ್ಲ, ನನಗೆ ಏನು ಅದು ವಿಷಯನೇ ಹೇಳಿಲ್ವಲ್ಲ, ಯಾರು ಹೇಳಿರೋದು ಅಂತ. ಇಲ್ಲ ನಿಮ್ಮ ಬ್ರದರ್ಗೆ ಹೇಳೋದಂತ. ನೋಡ್ತೀನಿ ನನ್ನ ಸ್ಪಾಟಲ್ಲಿ ನನ್ನ ತಮ್ಮ ಇರಲಿಲ್ಲ. ಸರಿ ಏನು ಮಾಡೋದು, ಸರಿ ಎಲ್ಲವ್ರೆ ಏನು ಹೋಗ್ಲಿ ಕೇಳ್ಕೊಳ್ಳಿ ಸ್ವಾಮಿ ಅಂದ್ಬಿಟ್ಟು ನಾನೇ ಪೇಜಲ್ಲಿ ಮೆಸೇಜ್ ಮಾಡಿದೆ. ಆ ಎಮ್ಮ ಎಲ್ಲೋ ಇದ್ದೀನಿ ಅಂದ್ಲು, ನಾನೇ ಹೋಗಿ ಕರ್ಕೊಂಬಂದೆ. ಬರ್ತಿದ್ದಂಗೆ ಶೂಟಿಂಗ್ ಸ್ಪಾಟ್ನಲ್ಲಿ ಶಿವಣ್ಣ ಎಲ್ಲ ಕ್ರಿಕೆಟ್ ಎಲ್ಲ ಆಡೋದು ನಿಲ್ಲಿಸ್ಬಿಟ್ಟು ನನ್ನ ಕರ್ಕೊಂಬರೋದನ್ನ ನೋಡ್ತಾ ಕೂತ್ಕೊಂಡು ನಗ್ತಾ ಇದ್ರು. ನೀವೇ ಫೋಟೋ ತೆಗ್ದಿದ್ರಿ, ಈ ಕ್ರಿಕೆಟ್ ಆಡ್ತಾವ್ರು ನೋಡಿ, ಇಂಥ ದೊಡ್ಡ ಪ್ರೊಡಕ್ಷನಲ್ಲಿ ಶೂಟಿಂಗ್ ಮಾಡ್ತಿಲ್ಲ ಅಂತ ಬೇರೆ ಹಾಕಿದ್ರಿ. ಆಮೇಲೆ ಈ ಹುಡುಗಿ ಕರ್ಕೊಂಬರ್ತಿದ್ದಂಗೆ ಈ ಅಪ್ಪ ಪ್ಯಾಕಪ್ ಅಂದ್ಬಿಟ್ಟ ಶಿವಮಣಿ. ನನಗೆ ಇಷ್ಟೆಲ್ಲ ಹೋಗಿ ಅಮ್ಮನ ಹುಡ್ಕೊಂಡು ಕರ್ಕೊಂಬಂದಿದ್ದೀನಿ, ಬಂದಿದ ತಕ್ಷಣ ಪ್ಯಾಕಪ್ ಅಂದ್ಬಿಟ್ರಲ್ಲ, ಅಪ್ಸೆಟ್ ಆಗ್ಬಿಟ್ಟೆ. ಬೆಳಗ್ಗೆಯಿಂದ ಶೂಟಿಂಗ್ ಮಾಡಿಲ್ಲ, ಇಷ್ಟು ಜನಕ್ಕೆಲ್ಲ ಬಾಟಗಳೇನು, ಜೂನಿಯರ್ಸ್ಗಳಿಗೇನು, ಏನು ಹಿಂಗೆಲ್ಲ ಮಾಡಿದ್ರೆ ಅಂತ ನಾನು ಫುಲ್ ಅಪ್ಸೆಟ್ ಆಗಿ, ಆ ಯಪ್ಪ ಬಂದು ಇವ್ರು ಪ್ಯಾಕಪ್ ಬಂದಿದ ತಕ್ಷಣ ಈ ನಿವೇದಿತಾ ಜೈನ್ ಅಪ್ಪ ಬಂದು ರಾಜೇಂದ್ರ ಸಿಂಗ್ ಅಂತ ಕ್ಯಾಪ್ಟನ್ನು, ಆ ಯಪ್ಪ ಇದ್ದಿದ್ದು ಈ ಅಂತ ಕೂಗಾಡ ಶುರು ಮಾಡ್ಬಿಡು. ನನಗೆ ಎಲ್ಲಿತ್ತೋ ಕೋಪ, ಅವತ್ತಿಂದ ಬೇರೆ ಸಾರಿ ಕೇಳು ಅದು ಇದು ಅಂತ ಏನೋ ಬಂದಿತ್ತ, ತಡ್ಕೊಂಡು ಸುಮ್ಮನೆ ಇದ್ದೆ. ನಾನೇನು ಮಾಡಿದೆ, ನಾನು ಏಕಮುಖ ಬೈದಾಕ್ಬಿಟ್ಟೆ. ನೀನೊಬ್ಬ ತಂದೆ ಆಗಿದ್ಯಾ, ನನ್ನ ಪೊಸಿಷನಲ್ಲಿ ಕೂತ್ಕೊಂಡು ಯೋಚನೆ ಮಾಡು, ನೀನು ದೊಡ್ಡ ಮನುಷ್ಯ, ಮಗಳನ್ನು ಬೇರೆ ಕಡೆ ಡೇಟ್ ಕೊಟ್ಟಿದ್ದೀಯಲ್ಲ, ನಾನು ಕೇಳ್ಕೊಟ್ಟಿದ್ದಪ್ಪ, ಅಥವಾ ಈಗ ಬಂದಿರೋದು ಲೇಟ್ ಆಗಿರೋದ್ರಿಂದ ಅದು ನೀನುಂಟು ಡೈರೆಕ್ಟ್ರ್ ಉಂಟು, ಅದು ಬಿಟ್ಟು ಕೂಗಾಡೋದ್ರಲ್ಲಿ ಏನು ಅರ್ಥ ಐತೆ? ನಾನು ಏನೋ ಹೋಗ್ಲಿ ಅಂತಿದ್ರೆ ಇನ್ನೂ ಒಂದು ಪಿಕ್ಚರ್ ರಿಲೀಸ್ ಆಗಲೇ ಇಷ್ಟೊಂದು ನಕರ ಮಾಡ್ತಿರಲ್ಲ ಅಂತ ಏಕಮುಖ ಕೂಗಾಡಿದೆ. ಆಯಪ್ಪ ಏನು ಮಾಡ್ದ, ಹೇಳ್ದೆ ಕೇಳ್ದೆ ವಾಕ್ ಮಾಡ್ಕೊಂಡೆ ಹೋಗ್ಬಿಟ್ಟ ಕಣ್ರಿ. ವೆಹಿಕಲ್ಲು ಇಲ್ಲ, ಮಗಳನ್ನೂ ಎಲ್ಲವಳೆ ಅಂತ ಕೇಳಲಿಲ್ಲ, ವಾಕ್ ಮಾಡ್ಕೊಂಡೆ ಹೋಗ್ಬಿಟ್ಟ. ಏನು ಈ ಶಿವಣ್ಣ ಅವರೆಲ್ಲ ಏನು ಎಷ್ಟು ನಿಮ್ಮ ಗಲಾಟೆಗೆ ಹಬ್ಬರಕ್ಕೆ ಓಡೋಗ್ಬಿಟ್ನಲ್ಲಿ ಹೆದರ್ಕೊಂಡು ಅಂತ ಇವ್ರು ಅನ್ನಕ್ಕೆ ಹೊಟ್ಟೋದ್ರ ಮನೆಗೆ. ಈ ಹುಡುಗಿ ಮನೆಗೆ ಹೋಗಿದ ತಕ್ಷಣ ನಾನು ನಾಳೆಯಿಂದ ಶೂಟಿಂಗ್ ಬರಲ್ಲ ಅನ್ನೋದು ತಿರ್ಗಾ. ಬೇಡ ರೀ, ನನ್ನ ಕಷ್ಟ ದೇವ್ರಿಗೆ ಮುಟ್ಟೋಗದೆ. ಈ ಬೆಳಗ್ಗೆ ಲಾಸ್ಟ್ ಕಂಡ್ರಿ, ಫುಲ್ ಡೇ ಅವಳಿಲ್ಲ, ಎಲ್ಲ ಜೂನಿಯರ್ಸ್ಗಳವ್ರಿ, ನೀವೇ ನೋಡಿದ್ದೀರ, ಕ್ರಿಕೆಟ್ ಆಡ್ತಿರೋದು ನೋಡಿದ್ದೀರ. ಆದರೂ ಅವ್ರಿಗೆಲ್ಲ ಬಾಟ ಕೊಡಲೇಬೇಕು, ಲೈಟಿಂಗು, ಕ್ಯಾಮ್ರಾ, ಪ್ರತಿಯೊಂದು ಚಾರ್ಜಸ್ ಕೊಡಬೇಕು. ಹಂಗೆಲ್ಲ ವೇಸ್ಟ್ ಆಯ್ತಾ? ತಿರ್ಗಾ ಈ ಅಮ್ಮ ಬರಲ್ಲ ಅಂತ ಬೆಳಗ್ಗೆ ಹೇಳ್ತಿದ್ದಾಳೆ ಅಂತ ಡೈರೆಕ್ಟ್ರು ಫೋನು. ಮತ್ತೆ ಡೈರೆಕ್ಟ್ರು ಕರ್ಕೊಂಡು ಶಿವಣ್ಣನ ಮನೆಗೆ ಹೋಗಿ ವರದಪ್ಪಣ್ಣನ ಅಲ್ಲಿ ಕರೆಸ್ಕೊಂಡು, ವರದಪ್ಪಣ್ಣ ನಾನು ಮಾತಾಡ್ತೀನಿ ಅಂತ ಎಲ್ಲ ಇದು ಮಾಡಿ, ಅಲ್ಲ ಶಿವಣ್ಣನ ಮನೆಗೆ ವರದಪ್ಪ ಬಂದರು. ವರದಪ್ಪವ್ರು ಬಂದ ಮೇಲೆ ಅಪ್ಪಣ್ಣ ಏನಂದ್ರು, ನಾನಿದ್ದೀನಿ ಬಾ ಏಚೆ, ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊ, ಏನು ಮಾಡ್ತೀಯ, ಚಿಕ್ಕ ವಯಸ್ಸು ಅದು ಇದು. ಅಲ್ಲ, ಆ ಹುಡುಗಿಗೆ ಚಿಕ್ಕ ವಯಸ್ಸು, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಮತ್ತು ಅವರಪ್ಪ ಮಾತಾಡಿದ್ದು ಟೈಮು ಹೆಂಗಿತ್ತು, ನನಗೆ ಮೊದಲೇ ಬೆಳಗ್ಗೆಯಿಂದ ಶೂಟಿಂಗ್ ನಡೆದಿಲ್ಲ, ಜೊತೆಗೆ ನಾನೇ ಒಬ್ಬ ಬೀಂಗ್ ಎ ಪ್ರೊಡ್ಯೂಸರ್, ನಾನೇ ಹೋಗಿ ಆ ಹುಡುಗಿ ಕರ್ಕೊಂಬಂದಿದ್ದೀನಿ. ಶೂಟಿಂಗ್ ಸ್ಪಾಟಿಗೆ ಬಂದಿದ್ದ ತಕ್ಷಣ ಡೈರೆಕ್ಟ್ರ್ ಮಾಡಿದ್ದಕ್ಕೆ ಆಯಪ್ಪನ ಕೋಪ ಬಂದ್ರೆ ನನಗೇನಕ್ಕೆ? ಆಯಪ್ಪ ಮುನ್ಸ್ಕೊಂಡು ಹೋದ್ರು, ಹೋಗ್ಲಿ ಬಿಡಿ, ಆ ಮಗಳಿಗೆ ನಾನು ಮತ್ತೆ ಸಾರಿ ಕೇಳಬೇಕು ಅಂತಾರಲ್ರಿ. ನಾನು ಅಪ್ಪಣ್ಣಂಗೆ ಹೇಳಿದೆ, ಅಪ್ಪಣ್ಣ ಇದೆಲ್ಲ ಜಾಸ್ತಿ ಆಯಿತು, ನನ್ನ ಕಡೆ ಆಗಲ್ಲ, ದಯವಿಟ್ಟು ಬೇಡ, ಬೇಕಾದ್ರೆ ಅವ್ರ ಪೋರ್ಷನ್ನ ಕಿತ್ತಾಕ್ಬಿಟ್ಟು ಬೇರೆ ಹಾಕ್ಕೊಂಡು ಮಾಡ್ತೀನಿ, ಇಲ್ಲ ನೀವು ಕನ್ವಿನ್ಸ್ ಮಾಡೋಂಗಿದ್ರೆ ಮಾಡಿ ಶಿವಣ್ಣ, ನನಗೆ ಇದ್ರ ಮೇಲೆ ಇನ್ನು ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ನಾನು ಆಟ ಮಾಡ್ಕೊಂಡು ಕೂತ್ಕೊಂಡೆ. ಇಲ್ಲ ಯಶೆ, ನಾಳೆ ಹೆಂಗಾದ್ರೂ ಮಾಡೋಣ ಬನ್ನಿ, ನಿಮ್ಗೆ ಯಾಕೆ ಅಂಥೇಳಿ ಪ್ಯಾಲೇಸಲ್ಲಿ ಶೂಟಿಂಗ್ ಇಟ್ಕೊಂಡ್ರು. ಪ್ಯಾಲೇಸಿಗೆ ಶೂಟಿಂಗಿಗೆ ಅವಳು ಹೋಗೋವರೆಗೂ ನಾನು ಸ್ಪಾಟ್ಗೆ ಹೋಗ್ಬಾರ್ದು ಅಂತ ನಾನೇ ಬೇಕು ಅಂತ ಅವಾಯ್ಡ್ ಮಾಡ್ಕೊಂಡಿದ್ದೆ. ಅವಳು ಬಂದಮೇಲೆ ಮೆಸೇಜ್ ಮಾಡಿ ಪೇಜರ್ಗೆ, ಆಮೇಲೆ ಬರ್ತೀನಿ ಅಂತ ಹೇಳಿದೆ. ಸೊ ಹೋಗೋ ಹೊತ್ತಿಗೆ ಆಗಲೇ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಈಗ ನಾನು ಅದು ಕೇಳೋ ನೆಸೆಸಿಟಿನೂ ಇಲ್ಲ, ಅವಳು ನನ್ನ ಹತ್ರ ಬಂದು ಮಾತಾಡೋಂಗಿಲ್ಲ. ಇಲ್ಲಿಗೆ ಆ ಪೋರ್ಷನ್ ಮುಗೀತಾ, ಇದನ್ನು ನೀಡ್ಸ್ ಫಾರಮ್ಮಲ್ಲಿ ಮತ್ತೊಂದು ಪ್ಯಾಚ್ ವರ್ಕ್ ಹಾಕೊಂಡ್ರು. ಎಂಥದ್ದು ಬೆಡ್ದಲ್ ಸೋರು ನೀಡ್ಸ್ ಫಾರಮಲ್ಲಿ ಶೂಟಿಂಗು. ಸರ್ ಬೆಳಿಗ್ಗೆ ರೆಗ್ಯುಲರ್ಗೆ ಒಬ್ಬ ಇಪ್ಪಿರಾಮ ಅಂತ
ಅವನು ಏನು ಅಂದರೆ ಇದರಲ್ಲಿ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದ. ಪಾಪ ಅವನು ನಮ್ಮ ಉಳಿಯೂರು ದುರ್ಗದ ಕಡೆಯವನು. ಅವನು ಯಾವಾಗಲೂ ಎಣ್ಣೆ ಮೇಲೆ ಇರೋನು. ನಾನು ಹೇಳ್ತಿದ್ದೆ, ನನ್ನ ಮಗನ ಊಟ ಬಡ್ಸೋಕ್ಕೆ ಬರ್ತೀಯ, ಗಬ್ಬು ಹೊಡಿತದೆ, ಹೆಂಗ ಊಟ ಮಾಡ್ತಾರೆ ಅಂತ ಬೈತಿದ್ದೆ. ಅವನ್ನ ನಾಳೆಯಿಂದ ಕರಿಬೇಡಪ್ಪ ಅಂತ ಹೇಳಿದ್ದೆ. ಎಣ್ಣೆ ಹಾಕೊಂಬರ್ತಾನೆ ಅವನು, ಏನೋ ಹೆಸರು ಮರ್ತದೆ ಪಾಪ, ಒಳ್ಳೆ ಮನುಷ್ಯ ಅವನು, ಚೀಫು ಇದಕ್ಕೆ ಫುಡ್ಡು ಪ್ರೊಡಕ್ಷನ್ಗಿದ್ದವನು, ಸಂಜೀವ. ಅವನು ಇಲ್ಲ ನಾನು ನಾಳೆಯಿಂದ ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದ್ದ. ಈ ಬಡಿ ಮಗ ಏನು ಮಾಡಿದ್ದಾನೆ, ಹೋಗಿ ಸೆಟ್ಟಿಗೆ ಸೇರ್ಕೊಂಬಿಟ್ಟಾನೆ. ಬೆಳಗ್ಗೆ ಆಸ್ ಇಟ್ ಈಸ್ ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀನಿ, ಬರ್ತಿದ್ದಂಗೆ ಗುಡ್ ಮಾರ್ನಿಂಗ್ ಅಣ್ಣ ಅಂದ. ನಾನು ಬರಬೇಡ ಅಂತ ಹೇಳಿದ್ನಲ್ಲೋ ಅಂದೆ. ಇಲ್ಲ ಅಣ್ಣ ನಾನು ಸೆಟ್ಟಲ್ಲಿದ್ದೀನಿ ಇವತ್ತು ಅಂದ. ಏನು ಮಾಡಿದ್ದಾರೆ, ಒಳಗಡೆ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಸುತ್ತ ಒಂದು 8 HMI ಇಟ್ಬಿಟ್ಟು, ಸೆಂಟ್ರಲ್ ಒಂದು ಇದು ಏನದು ಸಿಂಹಾಸನದ ಥರ ಇಟ್ಬಿಟ್ಟು, ಚಂದ್ರಸ್ವಾಮಿತಿ ಏನೋ ಒಂದು ಸೀನು ಮಾಡಬೇಕು. ಮೇಲ್ಗಡೆ ನಮ್ಮ ಕೆ ಕೃಷ್ಣಕುಮಾರ್ ಕ್ಯಾಮ್ರಾಮನ್ ಅವಾಗ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿದ್ರು, ಸಿಮೆಂಟ್ ಶೀಟ್ಸ್ ಮಧ್ಯ, ಜಸ್ಟ್ ಲೈಟ್ಗೋಸ್ಕರ. ಇವನು ದಡ್ಡ ಏನು ಮಾಡಿದ್ದಾನೆ, ನಮ್ಮ ಲೈಟ್ ಬಾಯ್ಸ್ ಮಾಡೋ ಕೆಲಸ. ಇವನು ಸೆಟ್ ಬಾಯಿ ಸುಮ್ಮನೆ ಇರ್ಬೋದಾಗಿತ್ತು. ನನ್ನ ಮಾತಾಡಿಸ್ಬಿಟ್ಟು ನಾನು ಒಳಗೆ ಹೋಗಿದ್ದೀನಿ ಅಷ್ಟೇ ಸರ್. ನನಗೆ ಬಿಸಿಬೇಳೆ ಬಾತು ಅಂದರೆ ತುಂಬ ಇಷ್ಟ, ತಿನ್ನಬೇಕು ಅಂದ್ಬಿಟ್ಟು ಹೋಗಿ ತುಪ್ಪ ಗಿಪ್ಪ ಎಲ್ಲ ಹಾಕ್ಕೊಟ್ರು ಸರ್. ಇನ್ನೂ ಬಾಯಿಗೆ ಇಟ್ಟಿಲ್ಲ, ಮೇಲ್ಗಡೆಯಿಂದ ದಬ್ಬ ಅಂತ ಕೆಳಗೆ ಬಿದ್ದೋಗ್ರೆ ಬಿದ್ದ. ಇಷ್ಟೇ ಆಯಿತು, ನನ್ನ ಆಫೀಸದ್ದು ಗೋಡನ್ ಎಷ್ಟೈತೆ ಅಷ್ಟೇ ಆಯಿತು, ಒಂದು 20 ಅಡಿ ಇರ್ಬೋದು ಹೈಟು. ಅವನು ಏನಾಗಿದೆ, ಆ ಬ್ಲ್ಯಾಕ್ ಕ್ಲಾತ್ ಮುಚ್ಚಕ್ಕೆ ಹೋದ್ನಲ್ಲ, ಮಧ್ಯದಲ್ಲಿ ಏನು ಹಾಕಿಲ್ಲ, ಆ ಶೀಟ್ ಮೇಲೆ ಕಾಲಿಟ್ನಲ್ಲ, ಶೀಟ್ ಸಮೇತ ಕೆಳಗೆ ಬಂದ್ಬಿಟ್ಟ. ಕೆಳಗೆ ಬಂದು ತಲೆ ಹೊಡೆದಿದ ತಕ್ಷಣ ಬಟ್ಟೆ ತೆಗೆದ್ರೆ ಫುಲ್ಲು ಬ್ಲಡ್ ಸರ್, ಬ್ಲ್ಯಾಕ್. ನಾನು ಏನು ಮಾತಾಡೋಕ್ಕೆ ಆಗಲಿಲ್ಲ, ಹಂಗೆ ತಟ್ಟೆ ಇಟ್ಟೆ. ಶಿವಣ್ಣ ಅವ್ರ ಕಾರಲ್ಲೇ ಹಾಕ್ಕೊಂಡು ಚೆಚ್ಕೊಂಬಂದ್ವಿ. ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಬರಬೇಕಾಯ್ತು. ಅವಾಗ ಯಲಹಂಕ ಇನ್ನೂ ರೈಲ್ವೆ ರೈಲ್ವೆ ಗೇಟ್ ಹಾಕ್ಬಿಟ್ಟವ್ರೆ. ಬೇಡ ಸರ್ ನಮ್ಮ ಕಷ್ಟ, ಏನೂ ಆಗಲ್ಲ, ಎದುರ್ಕೋಬೇಡಿ ಅಂತ. ಮಣಿ ಅಂತೂ ಫುಲ್ಲು ವೈಬ್ರೇಷನ್ನು. ಹಿಂದಿನ ದಿವಸ ಬೇರೆ ಈ ಅಮ್ಮಂದು ಬೇರೆ ಗಲಾಟೆ ಆಗೈತೆ, ಬೆಳಗ್ಗೆ ತಿರ್ಗಿ ಹಿಂಗೆ ಆಗ್ತೈತೆ. ಹಿಂಗೋ ತೊಗೊಂಬಂದು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಬಂದೋ ಸರ್. ಬರ್ತಿದ್ದಂಗೆ ಎಲ್ಲೆಲ್ಲಿದ್ರೋ ಒಕ್ಕೂಟದಿಂದ ಬಂದರು. ನಾವೇನೋ ತಳ್ಳಿದ್ವಾ, ನಮ್ಮ ಮನೆ ಬರ ನೋಡಿ ಹೇಳ್ತೀನಿ. ಈ ಅಮ್ಮನಿಂದ ಒಂದು ಕಷ್ಟ, ಈ ಕಡೆ ಲೊಕೇಶನ್ಸ್ಗಳಲ್ಲಿ ಡೇಟ್ಗಳು ಪ್ರಾಬ್ಲಮ್ ಆಗ್ತವೆ, ಪ್ಲಸ್ ಬಡ್ಜೆಟ್ಟು ಶೂಟ್ ಆಗ್ತಿದೆ. ಇದ್ರ ಮಧ್ಯೆ ಇವಂದು ಹಿಂಗಾಯ್ತು. ಕೊನೆಗೆ ನಾನೇನೆ ಹೋಗಿ ಕ್ರಿಮೇಷನ್ ಎಲ್ಲ ಮುಗಿಸ್ಕೊಂಬನ್ನಿ ಅಂದ್ಬಿಟ್ಟು ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು, ಸತ್ಯ ಹೌದು, ಅಲ್ಲೇ ತಲೆ ಓಪನ್ ಆಗ್ಬಿಟ್ಟಿತ್ತು. ಅಲ್ಲಿ ಏನು ಮಾಡೋ, ಬ್ರಾಡ್ ಡೆಡ್ ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಅಲ್ಲೇ ಕಂಡೀಷನ್ಸ್ ಬೇರೆ, ಸಾರಾ ಗೋವಿಂದವರು, ಅವನು ವೈಟ್ ಆ್ಯಂಡ್ ವೈಟ್ ರಾಮಣ್ಣ, ಆಮೇಲೆ ಬೆಕ್ಕಿಂಗ್ ಕೃಷ್ಣ. ಸರ್ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ. ನಾ ಹೇಳಿದೆ, ಫಸ್ಟು ದಯವಿಟ್ಟು ನಮಗಿರೋ ಟೆನ್ಷನ್ನ ಸಾಲ್ವ್ ಮಾಡ್ಕೊಳಕ್ಕೆ ಬಿಡಿ, ನಾವೇನು ಇನ್ನೂ ಶೂಟಿಂಗ್ ಸ್ಟಾರ್ಟ್ ಮಾಡಿಲ್ಲ, ರೆಡಿ ಮಾಡ್ಕೋತಿರುವಾಗ ಇದೆಲ್ಲ ಆಗಿದೆ. ಆಕ್ಸಿಡೆಂಟ್ ಏನು ಮಾಡೋಕ್ಕಾಗಲ್ಲ, ಅದಕ್ಕೇನತ್ತೆ ಆಮೇಲೆ ತೀರ್ಮಾನ ಮಾಡೋಣ ಅಂಥೇಳಿ ಆಯಿತು ಅಂತೆಲ್ಲ ಒಪ್ಕೊಂಡು ತಿರ್ಗಿ ಹಿಂಗೆ ಒಂದ್ರ ಮೇಲೆ ಒಂದು ಸುಮಾರು ಕಷ್ಟಗಳು ಸರ್. ಆಮೇಲೆ ಹೆಂಗೋ ಮಾಡಿ